ಯಾಕೆ ನಾವು ಯೇಸುವನ್ನು ಸ್ತುತಿಸಬೇಕು? ಯಾಕೆ ನಾವು ಕ್ರಿಸ್ತನನ್ನು ಕೀರ್ತಿಸಬೇಕು? ಯಾಕೆಂದು ಹೇಳ್ತೇನೆ, ಗಮನ ಕೊಟ್ಟು ಕೇಳಿ. ಒಂದು ಪ್ರಾಂತ್ಯದಲ್ಲಿ, ಒಂದು ಗ್ರಾಮದಲ್ಲಿ ಒಬ್ಬ ಹುಡುಗ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದ. ಯಾಕೆಂದರೆ ಅವನಿಗೆ ತಂದೆ ಇಲ್ಲ, ತಾಯಿಯೂ ಇಲ್ಲ. ಅದೇ ಸಮಯದಲ್ಲಿ ಅವನನ್ನು ಹಡೆದು ಬೀದಿಯಲ್ಲಿ ಬಿಟ್ಟು ಹೊರಟು ಹೋಗಿರುವ ತನ್ನ ತಾಯಿಯ ಕುರಿತಾಗಿ ಅವನು ಬಹಳ ದ್ವೇಷವನ್ನು, ಕೋಪವನ್ನು ಬೆಳೆಸಿಕೊಂಡು ತನ್ನ ತಾಯಿಯನ್ನು ದೂಷಿಸುತ್ತಾ ಇದ್ದ. ತಾಯಿಯ ಕುರಿತಾಗಲಿ, ತಾಯಿಯ ಪ್ರೀತಿ ಕುರಿತಾಗಲಿ, ತಾಯಿಯ ಅನುರಾಗದ ಕುರಿತಾಗಲಿ ಯಾರಾದರೂ ಮಾತಾಡುವಾಗ ಈ ಹುಡುಗ ಮಾತ್ರ ತನ್ನ ತಾಯಿ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡ್ತಿದ್ದ. ನನ್ನ ತಾಯಿ ಪಾಪಿಷ್ಟಳು, ಹಡೆದು ಬೀದಿಯಲ್ಲಿ ಬಿಟ್ಟೋದಳು, ಸಾಕ್ಲಿಕ್ಕೆ ಕೈಲಾಗದಿದ್ರೆ ಯಾಕೆ ಹಡಿಯಬೇಕಿತ್ತು? ನನ್ನನ್ನು ಹಡೆದು ಅನಾಥಳಾಗಿ ಬಿಟ್ಟು ಹೋಗಿದ್ದಾಳೆ ಈ ಪಾಪಿಷ್ಟಳು. ಈ ರೀತಿಯಾಗಿ ಆ ಹುಡುಗ ತನ್ನ ತಾಯಿಯ ಕುರಿತು ಬೈದಾಡಿಕೊಳ್ತಿದ್ದ. ಆಕೆ ಹಡೆದು ಬಿಟ್ಟು ಹೋಗಿರುವುದರಿಂದ ತನ್ನ ತಾಯಿಯ ವಿರುದ್ಧ ಬಹಳಷ್ಟು ದ್ವೇಷ ಬೆಳೆಸಿಕೊಳ್ತಾನೆ. ಒಂದು ಸಮಯದಲ್ಲಿ ಒಬ್ಬ ವಯಸ್ಸಾದ ತಾತ ಈ ಯವನಸ್ಥನಿಗೆ ಎದುರುಗೊಳ್ಳಬೇಕಾಗುತ್ತೆ. ತಾಯಿಯ ಕುರಿತಾದ ಪ್ರಸ್ತಾವನೆ ಯಾರೇ ಎತ್ತುವಾಗ ಈ ಹುಡುಗ ಮಾತ್ರ ತನ್ನ ತಾಯಿ ಕುರಿತು ಬಹಳ ಕೆಟ್ಟದಾಗಿ ಬೈತಾ ಇದ್ದ. ಹಾಗೆ ಕೆಟ್ಟದಾಗಿ ಮಾತಾಡ್ತಿರುವಾಗ ಅವನನ್ನು ಎದುರುಗೊಂಡ ಆ ವಯಸ್ಸಾದ ತಾತ ಹೇಳ್ತಾನೆ, ಏನಪ್ಪಾ, ಯಾರೊಬ್ಬರೂ ಕೂಡ ತನ್ನ ತಾಯಿ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡಲ್ಲ, ನೀನೇನೋ ನಿನ್ನ ತಾಯಿ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಿ, ಅಷ್ಟಕ್ಕೂ ನಿನ್ನ ಮನೆಯಲ್ಲಿದೆ ಎಂದು ಕೇಳ್ದ. ಅಗೋ, ಅಂಥ ಬೀದಿಯಲ್ಲಿದೆ ಅಂದ. ಹೌದು, ಆ ಬೀದಿ ನನಗೆ ಬಹಳ ಪರಿಚಯ. ಆ ಬೀದಿಯಲ್ಲಿ ನಿನ್ನ ಮನೆಯಲ್ಲಿದೆ? ಅದೇ ಅಲ್ಲೊಂದು ಕಿರಾಣ ಅಂಗಡಿ ಇದೆಯಲ್ಲ, ಅದರ ಎದುರುಗಡೆ ಇರೋ ಮನೆಯೇ. ಏನಂದೆ? ಆ ಕಿರಾಣ ಅಂಗಡಿಯ ಮುಂದ್ಗಡೆ ಇರುವ ಮನೆ ನಿನ್ನದೋ? ಹೌದು, ಅಲ್ಲೇ ಸುಟ್ಟಿ ಸಾಯ್ತಾ ಇದ್ದೇನೆ ಅಂದ. ಆಗ ತಾತ ಹೇಳ್ತಾನೆ, ನೀನಲ್ಲಿ ಸುಟ್ಟಿ ಸಾಯ್ತಾ ಇಲ್ಲ ಮಗನೇ, ಸುಟ್ಟಿ ಸಾಯಲಾರ್ದಂತೆ ಕಾಪಾಡಲ್ಪಟ್ಟೆ. ಏನ್ ಮಾತಾಡ್ತಾ ಇದ್ದಿ ತಾತ? ನನ್ ಕುರಿತು ನಿನ್ಗೇನ್ ಗೊತ್ತು? ನಿನ್ ಕುರಿತು ನನಗೇನು ಗೊತ್ತಿಲ್ಲ ಮಗನೇ, ಆದರೆ ನಿನ್ನ ತಾಯಿ ಕುರಿತು ಮಾತ್ರ ನನಗೆ ಗೊತ್ತು. ನನ್ನ ತಾಯಿ ಕುರಿತು ನಿನ್ಗೇನ್ ಗೊತ್ತು? ಹೌದು, ನಿನ್ನ ತಾಯಿ ಬಗ್ಗೆ ಗೊತ್ತು. ನೀನ್ ಹೇಳ್ತಾ ಇದೆಯಲ್ಲವೇ, ಆ ಮನೆಯಲ್ಲಿ ನಾನು ಸುಟ್ಟಿ ಸಾಯ್ತಾ ಇದ್ದೇನೆಂದು. ನೀನು ಸುಟ್ಟಿ ಸಾಯಲಿಲ್ಲ, ವಾಸ್ತವದಲ್ಲಿ ನೀನು ಸುಟ್ಟಿ ಸಾಯಬೇಕಿತ್ತು. ಏನ್ ತಾತ ನೀನ್ ಮಾತಾಡುತ್ತಿರೋದು ಅಂದಾಗ ತಾತ ಹೇಳ್ತಾನೆ, ನೋಡಪ್ಪ, ನೀನಿನ್ನೂ ಹಸುಕೂಸಾಗಿದ್ದೆ. ನಿನ್ನನ್ನು ತೊಟ್ಲಲ್ಲಿ ಮಲಗಿಸಿ ನಿನ್ನ ತಾಯಿ ಹಾಲ್ ತರಲು ಹೋಗಿದಳು. ಅಷ್ಟರಲ್ಲಿಯೇ ಒಂದು ಅಗ್ನಿ ಅವಘಡ ಸಂಭವಿಸಿ ನಿನ್ನ ಮನೆ ಸುಟ್ಟು ಹೋಗ್ತಾ ಇತ್ತು. ತಾಯಿ ತಿರುಗಿ ಬರೋಷ್ಟೊತ್ತಿಗೆ ನಿನ್ನ ಮನೆ ಸುಟ್ಟೋಗುವುದನ್ನು ಕಂಡು ನಿನ್ನ ತಾಯಿ ನಮ್ಮೆಲ್ಲರ ಕೈಕಾಲುಗಳಿಗೆ ಬಿದ್ದು ನನ್ನ ಮಗನನ್ನು ಕಾಪಾಡಿರಿ, ನನ್ನ ಮಗನನ್ನು ರಕ್ಷಿಸಿ ಎಂದು ಎಷ್ಟೋ ಬೇಡಿಕೊಂಡಳು. ನಮ್ಮಲ್ಲಿ ಯಾರೂ ಕೂಡ ಸಾಹಸ ಮಾಡ್ಲಿಕ್ಕಾಗಲಿಲ್ಲ, ಯಾರೊಬ್ಬರೂ ನಿನ್ನನ್ನು ರಕ್ಷಿಸಲಿಕ್ಕಾಗಲಿಲ್ಲ. ಆದರೆ ಆ ಹೆತ್ತ ಪ್ರೀತಿ ನಿನ್ನ ತಾಯಿಗೆ ಬಲವಂತ ಮಾಡಿರುವುದರಿಂದ ಸುಡುತ್ತಿರುವಂತಹ ಆ ಮನೆಯೊಳಗೆ ತಕ್ಷಣವೇ ತೂರಿಕೊಂಡು ಹೋಗ್ತಾಳೆ. ನಿನ್ನನ್ನು ಎದೆಗೆ ಅಪ್ಪಿಕೊಂಡು ಹೊರಗೆ ತರುವಂತಹ ಪ್ರಯತ್ನ ಮಾಡುತ್ತಾಳೆ. ಆ ಪ್ರಯತ್ನದಲ್ಲಿ ಮನೆ ಪೂರ್ತಿಯಾಗಿ ಕುಸಿದು ಬಿದ್ದಿತು. ಹಾಗೆ ಕುಸಿದು ಬಿದ್ದ ಮನೆ ನಿನ್ನ ತಾಯಿಯನ್ನೇ ಸಮಾಧಿ ಮಾಡಿಬಿಟ್ಟಿತು. ಆ ನಂತರ ನಾವು ಆ ಬೆಂಕಿ ಆರಿಸಿ ಎಲ್ಲವನ್ನೂ ತೆಗೆದುಹಾಕಿದೆವು. ನಿನ್ನ ತಾಯಿ ಪೂರ್ತಿ ಸುಟ್ಟೋಗಿದಳು, ನೀನು ಕೂಡ ಸತ್ತೋಗಿದೆಯಾ ಅಂದ್ಕೊಂಡೆವು. ಆದರೆ ಆ ತಾಯಿಯ ಮಡಿಲಲ್ಲಿ ನೀನು ಮಾತ್ರ ಸುರಕ್ಷಿತವಾಗಿದ್ದೆ. ಆ ಮನೆಯಲ್ಲೇ ಸುಟ್ಟಿ ಸಾಯ್ತಿದ್ದೇನೆ ಎಂದು ಹೇಳ್ತಾ ಇದೆಯಲ್ಲವೇ, ನೀನು ಸುಟ್ಟಿ ಸಾಯಲಿಲ್ಲ ಮಗನೇ. ನಿನ್ನ ತಾಯಿ ಸುಟ್ಟು ಸತ್ತು ನಿನ್ನನ್ನು ಬದುಕಿಸಿದಾಳೆ ಅಂದ. ಈ ಲೋಕದಲ್ಲಿ ಹೆತ್ತ ಪ್ರೀತಿ ನಾನು ಬಹಳ ನೋಡಿದ್ದೇನೆ, ಆದರೆ ನಿನ್ನ ತಾಯಿಯಂತಹ ಪ್ರೀತಿ ಎಲ್ಲಿಯೂ ನೋಡಲಿಲ್ಲ ಮಗನೇ ಅಂದ. ಈ ಮಾತುಗಳನ್ನು ಕೇಳುತ್ತಿರುವಾಗ ಆ ಮಗನ ಕಣ್ಣಲ್ಲಿ ಕಣ್ಣೀರುಗಳು ಹರಿದು ಬಂದವು. ತಾತ, ನನ್ನ ತಾಯಿ ಎಷ್ಟು ಒಳ್ಳೆಯವಳಾಗಿದ್ದಳೆಂದು, ನನಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದಳೆಂದು ಯಾರೊಬ್ಬರೂ ನನಗೆ ಹೇಳಲಿಲ್ವಲ್ಲ. ಹೇಳಿದ್ದೇ ಆದರೆ ನನ್ನ ತಾಯಿಗೆ ನಾನು ಇಷ್ಟೊಂದು ದ್ವೇಷ ಮಾಡ್ತಿರ್ಲಿಲ್ವಲ್ಲ. ನನ್ನ ತಾಯಿಯ ಕುರಿತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೆ. ನನ್ನ ತಾಯಿ ಪ್ರೀತಿಯ ಕುರಿತು ಲೋಕಕ್ಕೆ ಸಾರಿ ಹೇಳ್ತಿದ್ದೆ. ಯಾಕೆ ತಾತ ತಿಳ್ಕೊಂಡವ್ರು ಯಾರೂ ನನಗೆ ತಿಳಿಸಲಿಲ್ಲ ಅಂದಾಗ ತಾತ ಹೇಳ್ತಾನೆ, ಅದೇ ಮಗನೇ ನಾವು ಮಾಡಿರೋ ತಪ್ಪು. ಆ ತಪ್ಪಲ್ಲಿ ಮುಂದುವರಿಯಬಾರದು ಅಂದುಕೊಂಡು ನೀನು ಹೇಳುವ ಮಾತುಗಳನ್ನು ಕೇಳಿ ಈ ವಾಸ್ತವವನ್ನು ನಿನ್ನೊಂದಿಗೆ ಹಂಚಿಕೊಂಡೆ ಅಂದ. ಪ್ರಿಯ ಸಹೋದರ ಸಹೋದರಿಯರೇ, 2000 ವರ್ಷಗಳ ಹಿಂದೆ ಸಾಕ್ಷಾತ್ ಇದೇ ಜರುಗಿತ್ತು. ಪಾಪಿಷ್ಟ ಮನುಷ್ಯನಿಗೆ ಪ್ರಾಣ ಕೊಡುವಷ್ಟು ದೇವರು ಪ್ರೀತಿಸಿದ್ದಾರೆ. ಆ ಪಾಪಿಷ್ಟ ಮನುಷ್ಯ ಮಾಡಿರುವ ಪಾಪದ ನಿಮಿತ್ತ ಶಾಂತಿ ಕಳೆದುಕೊಂಡಿದ್ದಾನೆ, ಸಮಾಧಾನ ಕಳ್ಕೊಂಡಿದ್ದಾನೆ, ಸಂತೋಷ ಕಳ್ಕೊಂಡಿದ್ದಾನೆ, ಸಮೃದ್ಧಿಯನ್ನು ಕಳ್ಕೊಂಡಿದ್ದಾನೆ, ಸಕಲ ಆಶೀರ್ವಾದಗಳನ್ನು ಕಳೆದುಕೊಂಡು ನೆಮ್ಮದಿಯಿಲ್ಲದೆ ನಶಿಸಿ ಹೋಗುತ್ತಿರುವಾಗ
ದೇವರು ಯಾರೆಂದು ಗೊತ್ತಿಲ್ಲದೆ, ದೇವರು ಇದ್ದಾರೋ ಇಲ್ಲವೋ ಎಂದು ತಿಳಿಯದೆ ಮನುಷ್ಯ ನರಳಾಡುತ್ತಿರುವಾಗ ಮನುಷ್ಯನನ್ನು ಪ್ರೀತಿಸಿದ ದೇವರು ಮಾತ್ರ ಮೌನವಾಗಿರಲಿಕ್ಕಾಗಲಿಲ್ಲ. ಮನಃಶಾಂತಿ ಇಲ್ಲದೆ, ನೆಮ್ಮದಿ ಇಲ್ಲದೆ, ಸಂತೋಷವಿಲ್ಲದೆ ನರಳಾಡುತ್ತಿರುವ ಮನುಷ್ಯನನ್ನು ನೋಡಿದ ದೇವರು ಈ ಭೂಲೋಕಕ್ಕೆ ಇಳಿದು ಬಂದಿದ್ದಾರೆ. ಮನುಷ್ಯನು ಮಾಡಿರುವ ಪಾಪಿಷ್ಟ ಕಾರ್ಯಗಳ ನಿಮಿತ್ತ ಮನುಷ್ಯನಿಗೆ ಮನಃಶಾಂತಿ ಇಲ್ಲದಂತಾಯಿತು. ಈ ದಿನ ಮನುಷ್ಯ ತಾನು ಬದುಕುವುದಕ್ಕಾಗಿ ತಪ್ಪು ಕೆಲಸಗಳನ್ನು ಮಾಡ್ತಿದ್ದಾನೆ, ತಪ್ಪು ಹೆಜ್ಜೆಗಳನ್ನು ಹಾಕ್ತಿದ್ದಾನೆ. ತಪ್ಪು ಮಾಡುವುದಾಗಲಿ, ತಪ್ಪು ಹೆಜ್ಜೆ ಹಾಕುವುದಾಗಲಿ ಅದು ತನ್ನ ಜೀವನದ ಒಂದು ಭಾಗವಾಗಿ ಮಾಡಿಕೊಂಡಿದ್ದಾನೆ. ಮನುಷ್ಯ ಮಾಡ್ತಿರುವ ತಪ್ಪಿನಿಂದ, ಹಾಕುತ್ತಿರುವ ವೇಷದಿಂದ, ಮಾಡ್ತಿರುವ ಮೋಸದಿಂದ ತನಗೆ ಮನಃಶಾಂತಿ ಕಣ್ಮರೆಯಾಗ್ತಿದೆ ಎಂಬ ವಾಸ್ತವವನ್ನು ಮರೆತು ಹೋಗ್ತಿದ್ದಾನೆ. ಒಬ್ಬ ಭಕ್ತನು ಹೇಳುತ್ತಾನೆ, ಹ್ಯಾಪಿಯೆಸ್ಟ್ ಮ್ಯಾನ್ ಈಸ್ ಅ ಹೋಲಿಯೆಸ್ಟ್ ಮ್ಯಾನ್. ಪವಿತ್ರನಾಗಿ ಜೀವಿಸುವಂಥವನೇ ಸಂತೋಷದಿಂದ ಜೀವಿಸಬಲ್ಲನು, ಸಮಾಧಾನದಿಂದ ಜೀವಿಸಬಲ್ಲನು ಎಂದು ಹೇಳಿದ್ದಾರೆ. ಈ ದಿನ ನಮ್ಮಲ್ಲಿ ಬಹಳ ಜನರಿಗೆ ಸಂತೋಷ ಕಣ್ಮರೆಯಾಗಿದೆ, ಸಮಾಧಾನ ಕಣ್ಮರೆಯಾಗಿದೆ. ನಿಮಗೆ ಒಳ್ಳೆ ವಿದ್ಯೆ ಇದೆ, ಒಳ್ಳೆ ವ್ಯಾಪಾರ ಇದೆ, ಆಸ್ತಿ ಪಾಸ್ತಿಗಳಿವೆ, ಅಂತಸ್ತುಗಳಿವೆ, ಅಂದ ಚಂದವಿದೆ, ಅಖಂಡವೂ ಇದೆ. ನಿಮಗಿರುವ ಕೊರತೆ ಏನೆಂದರೆ ಆನಂದ, ಸಂತೋಷ ಆಗಿದೆ. ವಾಸ್ತವದಲ್ಲಿ ಮನುಷ್ಯರಿಗೆ ಬೇಕಾದದ್ದು ಕೂಳು, ಗೂಡು, ಉಡುಪು ಮಾತ್ರವೇ ಅಲ್ಲ ಪ್ರಿಯರೇ. ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಮನುಷ್ಯನಿಗೆ ಬೇಕಾದದ್ದು ಮನಃಶಾಂತಿ, ಮನುಷ್ಯನಿಗೆ ಬೇಕಾದದ್ದು ಸಂತೋಷ, ಸಮಾಧಾನ. ಈ ಸಂತೋಷ, ಸಮಾಧಾನ ಕೇವಲ ದೇವರು ಮಾತ್ರವೇ ಅನುಗ್ರಹಿಸಬಲ್ಲನು. ಭೂಮಿಯ ಮೇಲಿರುವ ಯಾವುದೇ ಸೂಪರ್ ಮಾರ್ಕೆಟ್ಗೆ ನೀವು ಹೋದ್ರೂ ಕೂಡ ಸಂತೋಷ ಸಿಗೋದಿಲ್ಲ, ಸಮಾಧಾನ ಸಿಗೋದಿಲ್ಲ. ಅದೇ ವಾಸ್ತವ. ಒಂದು ಒಳ್ಳೆ ಬೆಲೆ ಬಾಳುವ ಸೀರೆ ಕಟ್ಕೊಳ್ತಾ ಇದ್ದೀರಿ, ಎದಕ್ಕಾಗಿ ಕಟ್ಕೊಳ್ತೀರಿ ಹೇಳಿ? ಸಂತೋಷಕ್ಕೋಸ್ಕರ. ಒಂದು ಒಳ್ಳೆ ಕಾರ್ ಕೊಂಡ್ಕೊಳ್ತೀರಿ, ಎದಕ್ಕಾಗಿ? ಸಂತೋಷಕ್ಕೋಸ್ಕರ. ಒಂದು ಒಳ್ಳೆ ಮನೆ ಕಟ್ಕೊಳ್ತೀರಿ, ಎದಕ್ಕಾಗಿ? ಸಂತೋಷಕ್ಕೋಸ್ಕರ. ಆದರೆ ವಾಸ್ತವದಲ್ಲಿ ನೀವು ಕಟ್ಕೊಳ್ಳುವಂತಹ ಸೀರೆ ಕೊಡುವ ಸಂತೋಷ ತಾತ್ಕಾಲಿಕವಾಗಿರುತ್ತೆ. ನೀವು ಕಟ್ಕೊಂಡಿರುವ ಸೀರೆ ಪಕ್ಕದ ಮನೆಯ ಅಕ್ಕಗೆ ತೋರಿಸಿ, ಅಕ್ಕ ಸೀರೆ ಹೇಗಿದೆ ಎಂದು ಕೇಳಿದ್ರೆ ಆ ಪಕ್ಕದ ಮನೆ ಅಕ್ಕ ನೋಡಿ, ಸೀರೆ ಚೆನ್ನಾಗಿದೆ, ಆದರೆ ನಿಮ್ಮ ಮೈಮೇಲೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದಿದ್ದಾರೆ ಅಂದ್ಕೊಳ್ಳಿ, ನಿಮ್ಮ ಸಂತೋಷ ಏನಾಗುತ್ತೆ? ಕೇಳ್ತಿದ್ದೇನೆ. ಸೀರೆ ಬೆಲೆ ಬಾಳುವ ಸೀರೆ 2,000 ಕೊಟ್ಟು ಕೊಂಡ್ಕೊಂಡಿದ್ದೀರಿ, ಬಹಳ ಇಷ್ಟ ಆಗತ್ತೆ, ಕೊಂಡ್ಕೊಳ್ತೀರಿ, ಅದನ್ನು ತಕೊಂಡು ಮನೆಗೆ ಬರ್ತೀರಿ. ಪಕ್ಕದ ಮನೆಯಲ್ಲಿರುವ ಅಕ್ಕಗೆ, ಅಕ್ಕ ಸೀರೆ ಹೇಗಿದೆ ಎಂದು ಕೇಳಿದ್ರೆ ಸೀರೆ ಮಾತ್ರ ಅದ್ಭುತವಾಗಿದೆ, ಆದರೆ ನಿಮಗೆ ಮಾತ್ರ ಸೂಟ್ ಆಗ್ತಾ ಇಲ್ಲ ಅಂದಿದ್ದಾರೆ ಅಂದ್ಕೊಳ್ಳಿ, ನಿಮ್ಮ ಸಂತೋಷ ಏನಾಗುತ್ತೆ ಹೇಳಿ? ಮಾಯವಾಗಿ ಹೋಗುತ್ತೆ. ಅಂದರೆ ವಾಸ್ತವದಲ್ಲಿ ನಿಮ್ಮ ಸಂತೋಷ ಎಲ್ಲಿದೆ? ಬೇರೆಯವರ ಬಾಯಿ ಮಾತಿನಲ್ಲಿದೆ. ಎಂಥ ಘೋರ ನೋಡಿ. ಒಂದು ಒಳ್ಳೆ ಕಾರ್ ಕೊಂಡುಕೊಳ್ತೀರಿ, ಆಫೀಸ್ಗೆ ತಗೊಂಡೋಗ್ತೀರಿ, ಹೇಗಿದೆ ಈ ಕಾರು ಎಂದು ನಿಮ್ಮ ಫ್ರೆಂಡ್ಗೆ ಪ್ರಶ್ನಿಸ್ತೀರಿ. ಆಗ ಫ್ರೆಂಡ್ ಹೇಳ್ತಾನೆ, ಅಯ್ಯಯ್ಯೋ ಹೋಗಿ ಹೋಗಿ ಇಂಥ ಕಾರ್ ಯಾಕೆ ಕೊಂಡ್ಕೊಂಡಿ ಕಣೋ, ಇದಕ್ಕಿಂತಲೂ ಒಳ್ಳೆ ಕಾರ್ ಬಂದಿದೆಯಲ್ಲ ಮಾರ್ಕೆಟಲ್ಲಿ, ಅದು ಕೊಂಡ್ಕೊಳ್ಬಾರದು? ಯಾಕೆ? ಈ ಕಾರಿಗೆ ಏನಾಗಿದೆ? ಈ ಕಾರು ಒಳ್ಳೇದೇ ಆಗಿದೆ, ಆದರೆ ಇದು ಮೈಲೇಜ್ 16 ಕೊಡುತ್ತೆ, ಅದು ಆದರೆ 20 ಕೊಡುತ್ತೆ. ಇದರ ಬೆಲೆ 12 ಲಕ್ಷ, ಅದರ ಬೆಲೆ 11 ಲಕ್ಷ. ರೇಟ್ ನೋಡಿದ್ರೆ ಅದರದ್ದೇ ಕಡಿಮೆ ಆಗಿದೆಯಾ? ಹೋಗಿ ಹೋಗಿ ಇದನ್ನೇ ಯಾಕೆ ಕೊಂಡ್ಕೊಂಡೆ? ಇನ್ನು ಮುಗಿದೋಯ್ತು. ಎಲ್ಲರಿಗೆ ಕಾರ್ ತೋರಿಸಿಕೊಳ್ಳಬೇಕೆನ್ನುವಂತಹ ಸಂಭ್ರಮ ಎಲ್ಲ ಹೊರಟು ಹೋಗುತ್ತೆ. ಇದಕ್ಕಿಂತಲೂ ಅದೇ ಬೆಟರ್ ಅನ್ನುತ್ತೀಯಾ? ಅಯ್ಯೋ ಬಹಳ ಬೆಟರ್ ಆಗಿದೆ ಕಣೋ ಅಂದುಕೂಡ್ಲೇ ಹೊರಟೋಯ್ತು. ಸಂತೋಷಕ್ಕೋಸ್ಕರವೇ ಕಾರ್ ಕೊಂಡ್ಕೊಳ್ತೀರಿ, ಸಂತೋಷಕ್ಕೋಸ್ಕರವೇ ಸೀರೆ ಕೊಂಡ್ಕೊಳ್ತೀರಿ, ಆದರೆ ವಾಸ್ತವದಲ್ಲಿ ಆ ಸಂತೋಷ ನಿಮ್ಮ ಕೈಯಲ್ಲಿಲ್ಲ, ಬೇರೆಯವರ ಬಾಯಿಯಲ್ಲಿದೆ. ಇದು ಸಂತೋಷ ಅಂತೀರಾ? ನೀವೇ ಹೇಳಿ. ಅದಕ್ಕಾಗಿಯೇ ಹೇಳ್ತಿದ್ದೇನೆ, ಮನುಷ್ಯರು ನಿಮಗೆ ಕೊಡುವ ಸಂತೋಷ ತಾತ್ಕಾಲಿಕವಾಗಿರುತ್ತೆ, ಆದರೆ ದೇವರು ಅನುಗ್ರಹಿಸುವ ಸಂತೋಷ ಶಾಶ್ವತವಾಗಿರುತ್ತೆ. ಅಂಥ ಸಂತೋಷ ನಿಮಗೆ ಕೊಡಬೇಕೆನ್ನುವುದಕ್ಕಾಗಿಯೇ ಕರ್ತನಾದ ಯೇಸುಕ್ರಿಸ್ತನು, ಅಂದರೆ ದೇವರು, ಈ ಭೂಮಿಯ ಮೇಲೆ 2000 ವರ್ಷಗಳ ಹಿಂದೆ ಇಳಿದು ಬಂದ್ರು. ತಪ್ಪು ಮಾಡುವಂತಹ ಪ್ರತಿಯೊಬ್ಬನೂ ಕೂಡ ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಭಯವುಳ್ಳವನಾಗಿರ್ತಾನೆ. ಪಾಪ ಮಾಡುವವನಿಗೆ ಯಾವಾಗಲೂ ತನ್ನ ಮನಸ್ಸಲ್ಲಿ ಭಯ ಇರುತ್ತೆ. ಆ ಭಯ ಅವನಿಗೆ ಮನಃಶಾಂತಿ ಇಲ್ಲದಂತೆ ಮಾಡುತ್ತೆ. ಕಳ್ಳತನ ಮಾಡಿದವನಿದ್ದಾನೆ ಅಂದುಕೊಳ್ಳಿ, ಅವನಿಗೆ ಯಾವಾಗಲೂ ಭಯ, ಯಾಕೆಂದರೆ ಎಲ್ಲಿ ಸಿಕ್ಕಾಕೊಳ್ತೇನೋ ಎಂಬ ಭಯ. ಹೆಂಡತಿಗೆ ಮೋಸ ಮಾಡಿ ಪರಸ್ತ್ರೀಯ ವ್ಯಾಮೋಹದಲ್ಲಿ ಬಿದ್ದು ವ್ಯಭಿಚಾರ ಮಾಡುವವನನ್ನಾಗಲಿ ಅಕ್ರಮ ಸಂಬಂಧ ಇಟ್ಟುಕೊಂಡವನನ್ನಾಗಲಿ ನೋಡಿರಿ, ಅವನು ಭಯಪಡ್ತಾ ಇರ್ತಾನೆ, ಎಲ್ಲಿ ಬಯಲಾಗ್ತದೋ ಎಂದು. ಕದ್ದು ಕದ್ದು ಕುಡಿಯುವಂಥವನು, ಕದ್ದು ಕದ್ದು ತಿರುಗಾಡುವಂಥವನು ಯಾವಾಗಲೂ ಭಯಪಡ್ತಾನೆ. ಲಂಚ ತಗೊಳ್ಳುವವನನ್ನು ನೋಡಿ, ಎಲ್ಲಿ ಸಿಕ್ಕಾಕೊಳ್ತೇನೋ ಎಂದು ಯಾವಾಗಲೂ ಭಯಪಡ್ತಾ ಇರ್ತಾನೆ. ತಪ್ಪು ಮಾಡುವ ಎಲ್ಲರಿಗೂ ಅವ್ರಿಗೆ ಗೊತ್ತಾಗಲಾರದ ರೀತಿಯಲ್ಲಿ ಒಂದು ಭಯ
ಅವರನ್ನು ಆವರಿಸುತ್ತೆ. ನೀವು ನಿರ್ಭಯದಿಂದ ಜೀವಿಸಬೇಕಾದರೆ, ಧೈರ್ಯದಿಂದ ಜೀವಿಸಬೇಕಾದರೆ ಈ ಕೆಲಸಕ್ಕೆ ಬಾರದ ಪಾಪಿಷ್ಟ ಜೀವಿತ ಬಿಟ್ಟು ಬಿಡಬೇಕು. ಅದಕ್ಕಾಗಿಯೇ ದೇವರೇ ಈ ಭೂಲೋಕಕ್ಕೆ ಬಂದು ಮನುಷ್ಯನು ಮಾಡಿರುವ ತಪ್ಪಿನ ನಿಮಿತ್ತ, ಪಾಪದ ನಿಮಿತ್ತ, ಭಯದಿಂದ, ಭೀತಿಯಿಂದ, ಅಶಾಂತಿಯಿಂದ, ಅಸಮಾಧಾನದಿಂದ ಬಳಲುತ್ತಾ ಇರುವುದರಿಂದ, ಮನುಷ್ಯ ಮಾಡಿದ ತಪ್ಪಿನಿಂದ ಬಂದ ತೊಂದರೆಗಳಾಗಿರ್ಬೋದು, ಮನುಷ್ಯ ಮಾಡಿರುವ ಮೋಸದಿಂದ ಬಂದಿರುವ ಅಶಾಂತಿಯಾಗಿರಬಹುದು, ತೊಲಗಿಸುವುದಕ್ಕಾಗಿ ಮನುಷ್ಯ ಮಾಡಿರುವ ತಪ್ಪುಗಳನ್ನೆಲ್ಲ ದೇವರು ತನ್ನ ಮೇಲೆ ಹೊತ್ತುಕೊಂಡರು. ಮನುಷ್ಯನಿಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ದೇವರು ತನ್ನ ಮೇಲೆ ಹೊತ್ತುಕೊಂಡು ತಾನೇ ಮರಣ ಹೊಂದಿದನು. ಈ ಲೋಕದಲ್ಲಿ ನಾನಾ ವಿಧವಾದ ಮತಗಳಿವೆ, ವಿಶ್ವಾಸಗಳಿವೆ, ನಂಬಿಕೆಗಳೂ ಇವೆ. ಆದರೆ ಮನುಷ್ಯನನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿ ಆ ಮನುಷ್ಯ ಶಾಂತಿ, ಸಮಾಧಾನ, ಸಂತೋಷದಿಂದ ಜೀವಿಸಬೇಕೆಂದು ಪ್ರಾಣವನ್ನೇ ತ್ಯಾಗ ಮಾಡಿರುವಂತಹ ಲೋಕರಕ್ಷಕನು ಯಾರಾದರೂ ಇರುವುದಾದರೆ ಆತನೇ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಆ ಮಗನು ತನ್ನ ತಾಯಿಯ ಪ್ರೀತಿ ಎಂಥದೆಂದು ಗುರುತಿಸಲಾರದೆ ದ್ವೇಷಿಸುತ್ತಾ ಇದ್ದ. ಈ ದಿನ ಮನುಷ್ಯರು ಕೂಡ ಯೇಸುಕ್ರಿಸ್ತನ ಪ್ರೀತಿ ಎಂಥದಾಗಿದೆ ಎಂದು, ಆತನು ಮನುಷ್ಯನಿಗೆ ಎಷ್ಟು ಪ್ರೀತಿಸಿದನೆಂದು, ಸಾಕ್ಷಾತ್ ಪ್ರಪಂಚವನ್ನೇ ಸೃಷ್ಟಿಸಿರುವ ದೇವರಾಗಿದ್ದಾಗ್ಯೂ ಕೂಡ ತಾನು ಸೃಷ್ಟಿಸಿರುವ ಮನುಷ್ಯ ಅಶಾಂತಿ, ಅಸಮಾಧಾನದಿಂದ ಬಳಲುತ್ತಿದ್ದಾನೆ, ನರಳಾಡುತ್ತಿದ್ದಾನೆ. ಮಾಡಿರುವ ಪಾಪದಿಂದಲೇ ಹೀಗೆ ಅವನಿಗೆ ಆಗ್ತಿದೆ. ಹಾಗಾಗಿ ಅವನ ಆ ತಪ್ಪನ್ನು, ಪಾಪವನ್ನು ಕ್ಷಮಿಸುವುದಾದರೆ ಮನುಷ್ಯ ಪ್ರಶಾಂತವಾಗಿ ಜೀವಿಸುತ್ತಾನೆಂಬ ಉದ್ದೇಶದಿಂದ ಯೇಸುಕ್ರಿಸ್ತನು ಮನುಷ್ಯನು ಮಾಡಿರುವ ತಪ್ಪುಗಳನ್ನು ಕ್ಷಮಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದು ತನ್ನ ಮೇಲೆಯೇ ನಮಗೆ ಬರಬೇಕಾದ ಶಿಕ್ಷೆಯನ್ನು ಹೊತ್ತುಕೊಂಡಿರುವುದರಿಂದ ನಮಗೆ ವಿಮೋಚನೆ ಆಯಿತು. ಅಂದರೆ ನೀವು ಒಂದು 10,000 ಸಾಲ ತಗೊಂಡಿದ್ದೀರಿ ಅಂದ್ಕೊಳ್ಳಿ. ಸಾಲ ಕೊಟ್ಟವನು ಬಂದು ಕೇಳ್ತಾನೆ, 1 ವಾರದಲ್ಲಿ ಸಾಲ ತೀರಿಸ್ತೇನೆಂದು ನೀನು ಹೇಳಿದೆ, ನನ್ನ ಸಾಲ ತೀರಿಸಲಾರದೆ ನನ್ನನ್ನು 4 ತಿಂಗಳಿಂದ ಕಾಡಿಸುತ್ತಾ ಇದ್ದಿ, ಕೊಡ್ತೀಯೋ ಇಲ್ಲವೋ ಎಂದು ಕಾಲರ್ ಹಿಡ್ಕೊಳ್ತಾನೆ. ಆ 10,000 ರೂಪಾಯಿ ಸಾಲ ತಿರುಗಿ ಕೊಡುವಷ್ಟು ಸಾಮರ್ಥ್ಯ ನಿಮ್ಮಲ್ಲಿರೋದಿಲ್ಲ. ಆ ವ್ಯಕ್ತಿಯನ್ನು ನಿಮ್ಮ ಕಾಲರ್ ಹಿಡ್ಕೊಂಡು 4 ಜನರ ಮಧ್ಯದಲ್ಲಿ ಬೈದು ನಿಮ್ಮನ್ನು ಅವಮಾನಗೊಳಿಸುವಾಗ ಏನ್ ಮಾಡಬೇಕೆಂದು ಅರ್ಥವಾಗದೆ ತಲೆಬಾಗಿಸಿಕೊಳ್ತೀರಿ. ಅದೇ ಸಮಯದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಅಲ್ಲಿಂದ ಹಾದು ಹೋಗುವಾಗ, ಏನಯ್ಯ ಇದು, ಆ ಮನುಷ್ಯನಿಗೆ ನೀನು ಇಷ್ಟ ಬಂದ ರೀತಿಯಲ್ಲಿ ಬೈದು ಬೆದರಿಸ್ತಾ ಇದ್ದಿ, ಕಾಲರ್ ಹಿಡ್ಕೊಂಡಿದ್ದೀ, 4 ಜನರ ಮಧ್ಯೆ ಅವಮಾನಗೊಳಿಸ್ತಾ ಇದ್ದಿ, ಏನಿದು ಅಂದಾಗ, ಸಾಲ ತಗೊಂಡಿದ್ದಾನೆ, ವಾರದಲ್ಲೇ ತಿರುಗಿ ಕೊಡ್ತೇನಂದಿದ್ದ, ಆ ಸಾಲ ತೀರಿಸದೆ ಕಾಡಿಸ್ತಾ ಇದ್ದಾನೆ, ಫೋನೇನೋ ಸ್ವಿಚ್ ಆಫ್ ಮಾಡಿಡ್ತಾ ಇದ್ದಾನೆ, ಈಗ ಸಿಕ್ಕಿದ್ದಾನೆ, ಅದಕ್ಕಾಗಿ ಕೇಳ್ತಿದ್ದೇನೆ, ಆ 10,000 ಕೊಡ್ತೀಯಾ ಇಲ್ಲವೇ ಸಾಯ್ತೀಯಾ ಎಂದು ಕೇಳ್ತಿದ್ದೇನೆ ಅಂದ. ಆ ದಾರಿಯಲ್ಲಿ ಹೋಗ್ತಕ್ಕಂತಹ ಆ ಒಳ್ಳೆ ದಾನಿ, 10,000 ರೂಪಾಯಿ ತಾನೆ, ನಾನು ಕೊಡ್ತೇನೆ ತಕೋ ಎಂದು ಆ ಸಾಲ ತೆಗೆದುಕೊಂಡವನ ಪರವಾಗಿ ಇವನು 10,000 ಕೊಟ್ಟ. ಯಾವಾಗ ಈ ವ್ಯಕ್ತಿ 10,000 ಕೊಡುತ್ತಾನೋ, ಆ ಕಾಲರ್ ಹಿಡ್ಕೊಂಡಿರುವ ವ್ಯಕ್ತಿ ಕಾಲರನ್ನು ಬಿಟ್ಟು ಬಿಡ್ತಾನೆ. ಎಲ್ಲಿ ಸಾಲ ಕೊಟ್ಟವನು ಕಾಣಿಸ್ತಾನೇನೋ, ಎಲ್ಲಿ ಬೈತಾನೇನೋ, ನನಗೆ ದುಡ್ಡು ಕೇಳ್ತಾನೇನೋ ಎಂದು ಭಯಪಡುತ್ತಾ ಆ ಸಂದಿಯಲ್ಲಿ, ಈ ಸಂದಿಯಲ್ಲಿ, ಆ ಬೀದಿಯಲ್ಲಿ, ಈ ಬೀದಿಯಲ್ಲಿ ಸೆಲ್ಫೋನ್ ಆಫ್ ಮಾಡುತ್ತಾ ತಿರುಗಾಡ್ತಾ ಇರುವ ಈ ವ್ಯಕ್ತಿ ಇದ್ದಾನಲ್ಲವೇ, ಈಗ ಕೇಳ್ತೇನೆ, ಇನ್ಮೇಲೆ ಅವನಿಗೆ ಭಯಪಡುವ ಅಗತ್ಯ ಇರುತ್ತಾ? ಇರೋದಿಲ್ಲ. ಯಾಕೆಂದರೆ 3ನೇ ವ್ಯಕ್ತಿ ಬಂದು ಅವನ ಸಾಲವನ್ನೆಲ್ಲ ತೀರಿಸಿರುವುದರಿಂದ ಇನ್ಮೇಲೆ ನಿರ್ಭಯದಿಂದ ಜೀವಿಸಬಹುದು, ಪ್ರಶಾಂತತೆಯಿಂದ ಜೀವಿಸಬಹುದು. ಅದನ್ನೇ ಪ್ರಿಯರೇ ಕರ್ತನಾದ ಯೇಸುಕ್ರಿಸ್ತನು ಮಾಡಿರುವುದು. ಮನುಷ್ಯರು ಮಾಡಿರುವ ತಪ್ಪುಗಳ ನಿಮಿತ್ತ ಮನುಷ್ಯರಿಗೆ ಮನಶಾಂತಿಯಿಲ್ಲದಂತಾಯ್ತು. ಭಯ, ಹೇಡಿತನ ಮನುಷ್ಯರನ್ನು ಆವರಿಸಿತು. ಹೊರಗೆ ಎಷ್ಟೇ ಧೈರ್ಯವುಳ್ಳವರಾಗಿ ಕಾಣಿಸಿದ್ರು, ಎಷ್ಟೇ ದೊಡ್ಡ ಪರ್ಸನಾಲಿಟಿ ಇದ್ರು, ಅವರ ಅಂತರ್ಯದೊಳಗೆ ಮಾತ್ರ ಅಶಾಂತಿ, ಅಸಮಾಧಾನ, ಭಯ, ಭೀತಿ ಮನುಷ್ಯನನ್ನು ಕಾಡುತ್ತಾ ಇದೆ ಎನ್ನುವುದು ವಾಸ್ತವ. ನಿಮಗಿರುವ ಅಶಾಂತಿ ನೀವು ಮಾಡಿರುವ ತಪ್ಪಿನಿಂದಲೇ ಬಂದಿದೆ. ನೀವು ಮಾಡಿದ ಪಾಪ ನಿಮಗೆ ಭಯವನ್ನು ಹುಟ್ಟಿಸಿದೆ. ನೀವು ಪ್ರಶಾಂತವಾಗಿ ಜೀವಿಸಬೇಕೆಂದು, ನಿರ್ಭಯದಿಂದ ಜೀವಿಸಬೇಕೆಂದು ನೀವು ಮಾಡಿರುವ ತಪ್ಪುಗಳೆಲ್ಲ ಏನಿವೆಯೋ ಅವುಗಳನ್ನು ದೇವರು ಕ್ಷಮಿಸಿದ್ದಾರೆ ಅಂದುಕೊಳ್ಳಿ. ನೀವು ಪ್ರಶಾಂತವಾಗಿ ಜೀವಿಸಬಹುದೆಂದು ಅಂದುಕೊಂಡದ್ದಕ್ಕೆ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದರು. ಅದೇ ಸಮಯದಲ್ಲಿ ಮರೆಯಬೇಡಿರಿ, ನಾವು ಮಾಡಿರುವಂತಹ ತಪ್ಪು ಬಯಲಾಗುವುದಾದರೆ ಸರ್ಕಾರ ನಮ್ಮನ್ನು ಶಿಕ್ಷಿಸುತ್ತದೆ. ಕಳ್ತನ ಮಾಡುತ್ತಾ ಸಿಕ್ಕಾಕೊಂಡಿದ್ದಾನೆ ಅಂದ್ಕೊಳ್ಳಿ, ಅಪರಾಧ ಮಾಡಿರುವುದರಿಂದ ಸರ್ಕಾರ ಶಿಕ್ಷಿಸುತ್ತದೆ. ಆದರೆ ದೊರಕಲಾರದೆ ತಿರುಗಾಡುವ ದೊರೆಗಳು ಇಲ್ಲ ಅಂತೀರಾ? ತಪ್ಪು ಮಾಡುತ್ತಾ, ಅನ್ಯಾಯ ಮಾಡುತ್ತಾ, ಅಕ್ರಮವಾಗಿ ತಿರುಗಾಡುತ್ತಾ, ಅಕ್ರಮವಾಗಿ ಸಂಪಾದಿಸುತ್ತಾ, ಲಂಚ ತೆಗೆದುಕೊಳ್ಳುತ್ತಾ ನೀಚವಾದ ಜೀವಿತ ಜೀವಿಸುವಂಥವರು ಇಲ್ಲ ಅಂತೀರಾ? ಇದ್ದಾರೆ. ಎಲ್ಲರೂ ದೊರಕುತ್ತಾ ಇದ್ದಾರಾ? ದೊರಕುತ್ತಾ ಇಲ್ಲ. 10 ಜನರಲ್ಲಿ ಒಬ್ಬ ದೊರಕುತ್ತಿದ್ದಾನೆ, ಮತ್ತೆ 9 ಮಂದಿ ಏನಾದರೂ ದೊರೆಗಳಂತೆ ತಿರುಗಾಡ್ತಿದ್ದಾರೆ. ಆದರೆ ದಯವಿಟ್ಟು ಕೇಳಿರಿ, ಮನುಷ್ಯ ಸರ್ಕಾರಕ್ಕೆ ದೊರಕದೇ ಇರಬಹುದು, ಆದರೆ ದೇವರಿಗೆ ದೊರಕಲಾರದೆ ಎಲ್ಲಿಗೆ ಹೋಗ್ತಾನೆ ಹೇಳಿ? ತಪ್ಪು ಮಾಡುವ ಮನುಷ್ಯ ಸರ್ಕಾರಕ್ಕೆ ದೊರಕದೇ ಇರಬಹುದು, ಆದರೆ ಮನುಷ್ಯನನ್ನು ಸೃಷ್ಟಿಸಿರುವಂತಹ, ಸಮಸ್ತವನ್ನು ನೋಡ್ತಿರುವಂತಹ ದೇವರಿಗೆ ದೊರಕದೆ ಎಲ್ಲಿಗೆ ಹೋಗ್ತಾನೆ ಹೇಳಿ? ಬೈಬಲ್ ಹೇಳುತ್ತದೆ ದೇವರು ಸಮಸ್ತವನ್ನೂ ನೋಡ್ತಿದ್ದಾರೆಂದು.
ಅವನವನ ಕೃತ್ಯಗಳ ನಿಮಿತ್ತ ಅವನವನಿಗೆ ಸಂಬಳವನ್ನು ದೇವರು ಕೊಡ್ತಾರೆಂದು ಬೈಬಲ್ನಲ್ಲಿದೆ. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ನಿಮ್ಮ ತಂದೆ ನೋಡದೇ ಇರಬಹುದು, ನಿಮ್ಮ ತಾಯಿ ಕೂಡ ನೋಡದೇ ಇರಬಹುದು ನೀವು ಮಾಡ್ತಿರುವ ಪಾಪಿಷ್ಟ ಕಾರ್ಯಗಳೇನೆಂದು. ತಮ್ಮ ತಂಗಿಯಂದಿರೇ, ರಾತ್ರಿ ಆದ ಕೂಡಲೇ, ಅಮ್ಮ ಅಪ್ಪ ಮಲಗಿದ ಕೂಡಲೇ ನೀವು ಸೆಲ್ಫೋನ್ ತೆಗೆದುಕೊಂಡು ಏನನ್ನು ನೋಡ್ತಿದ್ದೀರೆಂದು, ಸೆಲ್ಫೋನ್ ಆನ್ ಮಾಡಿ ಯಾರೊಂದಿಗೆ ಚಾಟಿಂಗ್ ಮಾಡ್ತೀರೆಂದು, ಎಂತೆಂಥ ತಪ್ಪು ಕೆಲಸ ಮಾಡ್ತೀರೆಂದು ಅಮ್ಮಗೂ ಗೊತ್ತಾಗಲ್ಲ, ತಂದೆಗೂ ಗೊತ್ತಾಗಲ್ಲ, ಆದರೆ ದೇವರಿಗೆಲ್ಲ ಗೊತ್ತು. ಅಮಾಯಕಳಾಗಿರುವಂತಹ ನಿಮ್ಮ ಹೆಂಡತಿಯನ್ನು ನಂಬಿಸಿ ಆಕೆಯನ್ನು ವಂಚಿಸಿ ಎಂತೆಂಥ ವಕ್ರಬುದ್ಧಿಯ ಕೆಲಸ ಮಾಡ್ತಿದ್ದೀರೆಂದು ಪಾಪ ನಿಮ್ಮ ಹೆಂಡತಿಗೆ ಗೊತ್ತಿಲ್ಲ, ಅಮಾಯಕಳಲ್ಲವೋ? ನಿಮ್ಮ ಗಂಡನಿಗೆ ಗೊತ್ತಿಲ್ಲ, ಅಮಾಯಕನಲ್ಲವೋ? ಉದ್ಯೋಗ ಅಂತ ಹೇಳಿ ಏನ್ ಮಾಡ್ತಾ ಇದ್ದೀರೆಂದು, ವ್ಯಾಪಾರ ಅಂತ ಹೇಳಿ ಇತರ ಪಟ್ಟಣಗಳಿಗೆ ಹೋಗಿ ಎಂತೆಂಥ ಪಾಪಿಷ್ಟ ಕೆಲಸ ಮಾಡ್ತಾ ಇದ್ದೀರೆಂದು ನಿಮ್ಮ ಮಗನಿಗೆ ಗೊತ್ತಿಲ್ಲ, ನಿಮ್ಮ ಮಗಳಿಗೆ ಗೊತ್ತಿಲ್ಲ, ನಿಮ್ಮ ಗಂಡನಿಗೆ ಗೊತ್ತಿಲ್ಲ, ನಿಮ್ಮ ಹೆಂಡತಿಗೆ ಗೊತ್ತಿಲ್ಲ. ಮಾಡಬೇಕಾದ ಕೆಲಸವನ್ನೆಲ್ಲ ಮಾಡ್ತೀರಿ, ಆಮೇಲೆ ಅಮಾಯಕರಂತೆ ಬಂದು ನಟಿಸುತ್ತೀರಿ. ನೀವು ಅಂದ್ಕೊಳ್ತೀರಿ ಯಾರಿಗೂ ಗೊತ್ತಾಗಲ್ಲವೆಂದು, ಆದರೆ ದೇವರೆಲ್ಲ ನೋಡ್ತಿದ್ದಾರಲ್ಲವೇ? ಹೀಗೆ ಪಾಪಿಷ್ಟ ಕಾರ್ಯಗಳನ್ನೆಲ್ಲ ಮಾಡಿ ಯಾರಿಗೂ ಗೊತ್ತಾಗಲಾರದಂತೆ ನಟಿಸುವವರನ್ನು ಯಾರು ಶಿಕ್ಷಿಸ್ತಾರೆ? ದೇವರೇ ಶಿಕ್ಷಿಸುತ್ತಾರೆ. ಬೈಬಲ್ ಹೇಳುತ್ತದೆ, ಪಾಪವು ಕೊಡುವಂತಹ ಸಂಬಳ ಮರಣ ಎಂದು. ಮರಣದ ನಂತರ ಮನುಷ್ಯನಿಗೆ ದೊರಕುವ ಶಿಕ್ಷೆ ನರಕ ಆಗಿದೆ. ಆ ನರಕಕ್ಕೆ ನೀವು ಹೋಗಬೇಕೆಂದು ದೇವರು ಆಶಿಸುವವನಲ್ಲ. ಆ ನರಕ ಶಿಕ್ಷೆಯಿಂದ ನಿಮ್ಮನ್ನು ತಪ್ಪಿಸಬೇಕು ಎಂದು ದೇವರು ಕೋರುತ್ತಾರೆ. ಅದಕ್ಕಾಗಿಯೇ ದೇವರೇ ಇಳಿದು ಬಂದಿದ್ದಾರೆ 2000 ವರ್ಷಗಳ ಹಿಂದೆ. ಎದಕ್ಕಾಗಿ? ಮನುಷ್ಯ ಮಾಡಿರುವಂತಹ ತಪ್ಪುಗಳಿಂದ ಮನುಷ್ಯನಿಗೆ ಶಿಕ್ಷೆ ಬರಲಿಕ್ಕಿದೆ. ಅದು ನರಕ ಶಿಕ್ಷೆ ಎಂದು ಬೈಬಲ್ ಹೇಳುವಂಥದ್ದಾಗಿದೆ. ಅಗ್ನಿ ಆರದಂತಹ, ಹುಳುಗಳು ಸಾಯದಂತಹ ಭಯಂಕರವಾದ ಸ್ಥಳವಾಗಿದೆ ಎಂದು. ಅಲ್ಲಿಗೆ ಹೋದವರು ಯಾವಾಗಲೂ ಗೋಳಾಡುತ್ತಲೇ ಇರ್ತಾರೆಂದು, ಕಿರುಚಾಡುತ್ತಲೇ ಇರ್ತಾರೆಂದು, ಹಲ್ಲು ಕಡಿಯುತ್ತಲೇ ಇರುತ್ತಾರೆಂದು ಬೈಬಲ್ ಹೇಳುತ್ತದೆ. ಅಂದರೆ ಪಾಪಿಷ್ಟ ಕೆಲಸ ಮಾಡಿ ಮರಣ ಹೊಂದಿರುವಂತಹ ವ್ಯಕ್ತಿ ಪಾತಾಳಕ್ಕೆ ಹೋಗ್ತಾನೆಂದು ಹೇಳುವುದು ಬೈಬಲಿನ ಸಾರಾಂಶ. ಹಾಗಾದರೆ ಈ ದಿನ ನಮ್ಮಲ್ಲಿ ಪಾಪ ಮಾಡದೇ ಇರುವವರು ಯಾರಿದ್ದಾರೆ? ಪಾಪಿಷ್ಟ ಕೆಲಸ ಮಾಡದವರು ಯಾರಿದ್ದಾರೆ? ಎಲ್ಲರೂ ಪಾಪಿಷ್ಟರಾಗಿದ್ದೇವೆ. ಬೈಬಲ್ ಹೇಳ್ತದೆ, ನೀತಿವಂತನೂ ಇಲ್ಲ, ಒಬ್ಬನು ಕೂಡ ಇಲ್ಲ, ಎಲ್ಲರೂ ದಾರಿ ತಪ್ಪಿದವರಾಗಿದ್ದಾರೆ. ಎಲ್ಲರೂ ದೇವರ ನೀತಿಯನ್ನು ಬಿಟ್ಟು ಬಿಟ್ಟು ಅನೀತಿಯ ಜೀವಿತ ಜೀವಿಸುತ್ತಿದ್ದಾರೆ ಎನ್ನುವುದು ಬೈಬಲಿನ ಸಾರಾಂಶ ಆಗಿದೆ. ಹೀಗೆ ನೀತಿಯಿಲ್ಲದ ಜೀವಿತ ಜೀವಿಸುವಂತಹ ಮನುಷ್ಯ ಸತ್ತು ಹೋದ ನಂತರ ಎಲ್ಲಿಗೆ ಹೋಗ್ತಾನೆ? ಬೈಬಲಿನ ಪ್ರಕಾರ ಒಳ್ಳೆ ಕಾರ್ಯ ಮಾಡಿದ್ರೆ ಪರಲೋಕಕ್ಕೆ ಹೋಗ್ತಾನೆ, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತಾನೆ. ಹಾಗಾಗಿ ಕೆಟ್ಟದ್ದನ್ನು ಮಾಡದೇ ಇರುವವರು ಈ ಲೋಕದಲ್ಲಿ ಯಾರಿದ್ದಾರೆ? ಕೆಟ್ಟದ್ದನ್ನು ಮಾಡುವವರೆಲ್ಲರೂ ನರಕಕ್ಕೆ ಹೋಗಬೇಕಾದರೆ ನಾವೆಲ್ಲರೂ ನರಕಕ್ಕೆ ಹೋಗಬೇಕಲ್ಲವೇ? ಅದಕ್ಕೋಸ್ಕರವೇ ದೇವರೇ ಈ ಭೂಲೋಕಕ್ಕೆ ಇಳಿದು ಬರ್ತಾರೆ. ಎದಕ್ಕೋಸ್ಕರ? ಸಾಲ ಮಾಡಿದ್ದೇನೋ ನೀವೇ, ಸಾಲ ತೀರಿಸಬೇಕಾದದ್ದು ಕೂಡ ನೀವೇ. ಸಾಲ ಕೊಟ್ಟಂಥವನು ಬಂದು ನಿಮ್ಮ ಕಾಲರ್ ಹಿಡ್ಕೊಂಡು ನಿಮ್ಮನ್ನು ಬೈತಾ ಇರುವಾಗ, ನಿಸ್ಸಹಾಯ ಸ್ಥಿತಿಯಲ್ಲಿರುವಾಗ, ಮೂರನೇ ವ್ಯಕ್ತಿ ಬಂದು ಅವನು ಸಾಲ ತಗೊಂಡಿರೋದು ಕರೆಕ್ಟೇ, ತೀರಿಸಲಿಕ್ಕಾಗದೇ ಇರುವುದು ಕರೆಕ್ಟೇ, ನಿಸ್ಸಹಾಯ ಸ್ಥಿತಿಯಲ್ಲಿದ್ದಾನೆ ಕರೆಕ್ಟೇ, ಆ ಸಾಲ ಏನಿದೆ ನಾನೇ ತೀರಿಸುತ್ತೇನೆ ಎಂದು ಹೀಗೆ ಮೂರನೇ ವ್ಯಕ್ತಿ ಬಂದು ಆ ಸಾಲ ತೀರಿಸುವುದಾದರೆ ಏನಾಗುತ್ತೆ? ನೀವು ಬಿಡುಗಡೆ ಹೊಂದುತ್ತೀರಿ, ಹೌದಲ್ಲವೋ? ತಪ್ಪು ಮಾಡಿದೇನೋ ನಾವು, ಪಾಪ ಮಾಡಿದೇನೋ ನಾವು. ಮಾಡಿದ ತಪ್ಪಿಗಾಗಿ ಶಿಕ್ಷೆ ನಮಗೆ ಬರಬೇಕಿತ್ತು. ಕೈಯಿಂದ ನಾವು ತಪ್ಪು ಮಾಡಿದ್ದೇವೆ, ಕಾಲಿನಿಂದ ಕೆಟ್ಟ ಕೆಟ್ಟ ದಾರಿಗಳಲ್ಲಿ ತಿರುಗಾಡಿದ್ದೇವೆ, ಕಣ್ಣಿನಿಂದ ಅಪವಿತ್ರವಾದ ದೃಶ್ಯ ನೋಡಿದ್ದೇವೆ, ಕೆಟ್ಟ ಕೆಟ್ಟ ಯೋಚನೆಗಳನ್ನು ಮಾಡಿದ್ದೇವೆ, ಶರೀರದಿಂದ ವ್ಯಭಿಚಾರ ಮಾಡಿ ಶರೀರ ಮಲಿನ ಮಾಡಿಕೊಂಡಿದ್ದೇವೆ. ತಪ್ಪು ಮಾಡಿದ್ದು ನಾವೇ, ಹಾಗಾದರೆ ಶಿಕ್ಷೆ ನಮಗೆ ಬರಬೇಕಿತ್ತು. ಆದರೆ ದೇವರು ನಮ್ಮನ್ನು ಎಷ್ಟೋ ಪ್ರೀತಿಸಿದ್ದಾರೆ. ಆ ಶಿಕ್ಷೆ ನಾವು ಸಹಿಸಲಾರೆವೆಂದು ತಿಳಿದು ಯೇಸು ಕ್ರಿಸ್ತನ ರೂಪದಲ್ಲಿ ಈ ಭೂಲೋಕಕ್ಕೆ ಬಂದು ನಿಮ್ಮ ಕೈಯಿಂದ ಮಾಡಿರುವ ತಪ್ಪುಗಳ ನಿಮಿತ್ತ ಯೇಸು ತನ್ನ ಕೈ ಶಿಕ್ಷೆಗೆ ಒಪ್ಪಿಸಿಕೊಟ್ಟಿರುವುದರಿಂದಲೇ ಆತನ ಕೈಗೆ ಮೊಳೆ ಹೊಡೆದ್ರು. ನಿಮ್ಮ ಕಾಲಿನಿಂದ ನೀವು ತಿರುಗಾಡಿರುವ ಕೆಟ್ಟ ಕೆಟ್ಟ ದಾರಿಗಳ ನಿಮಿತ್ತ ನಿಮಗೆ ಶಿಕ್ಷೆ ಬರಬೇಕಿತ್ತು. ಆದರೆ ತನ್ನ ಪಾದ ಯೇಸು ಒಪ್ಪಿಸಿದ್ದಕ್ಕೆ ಆತನ ಪಾದಗಳಿಗೆ ಮೊಳೆ ಹೊಡೆದ್ರು. ನಿಮ್ಮ ಯೋಚನೆಗಳಿಂದ ಮಾಡಿರುವ ಪಾಪಿಷ್ಟ ಯೋಚನೆಗಳ ನಿಮಿತ್ತ ನಿಮ್ಮ ತಲೆಯ ಮೇಲೆ ಶಿಕ್ಷೆ ಬರಬೇಕಿತ್ತು. ಆದರೆ ಯೇಸು ಕ್ರಿಸ್ತನು ತನ್ನ ತಲೆಯನ್ನು ಒಪ್ಪಿಸಿಕೊಟ್ಟದ್ದರಿಂದಲೇ ಮುಳ್ಕಿರೀಟ ಆತನಿಗೆ ಧರಿಸಿ ಶಿಕ್ಷಿಸಿದ್ರು. ಪಾಪಿಷ್ಟ ಕೆಲಸಗಳನ್ನು ಮಾಡಿ ಶರೀರವನ್ನು ನೀಚವಾದ ಕೃತ್ಯಗಳಿಂದ ಮಲಿನ ಮಾಡಿಕೊಂಡು ಕಾಮ ವಿಕಾರ ಚೇಷ್ಟೆಗಳ ನಿಮಿತ್ತ ನಿಮ್ಮ ಶರೀರವನ್ನು ನೀವು ಹಾಳು ಮಾಡಿಕೊಂಡಿದ್ದೀರಲ್ಲವೇ? ಶಿಕ್ಷೆ ನಿಮಗೆ ಬರಬೇಕಿತ್ತು, ಇಲ್ಲವೇ ಶಿಕ್ಷೆ ನಮಗೆ ಬರಬೇಕಿತ್ತು. ಆದರೆ ದೇವರು ನಮ್ಮನ್ನು ಎಷ್ಟೋ ಪ್ರೀತಿಸಿದ್ದರಿಂದ ತನ್ನ ಶರೀರವನ್ನು ಶಿಕ್ಷೆಗೆ ಒಪ್ಪಿಸಿಕೊಟ್ಟಿರುವುದರಿಂದಲೇ ಯೇಸು ಕ್ರಿಸ್ತನ ಶರೀರವನ್ನು ಜಜ್ಜಿ ಹಾಕುತ್ತಾರೆ. ಹೊರಡೆ ಏಟುಗಳನ್ನು ಹೊಡೆದು ಕಿತ್ತಾಕ್ತಾರೆ. ಒಬ್ಬ ಕೊಲೆಗಾರನು ಮಾಡಿರುವ ಕೊಲೆಯ ನಿಮಿತ್ತ ಅವನಿಗೆ ಬರುವ ಶಿಕ್ಷೆ ಮರಣ ಶಿಕ್ಷೆ. ಹಾಗೆಯೇ ಪಾಪಿಷ್ಟ ಮನುಷ್ಯನು ಮಾಡಿರುವ ಪಾಪದ ನಿಮಿತ್ತ ಬರುವ ಶಿಕ್ಷೆ ಮರಣ ಶಿಕ್ಷೆಯಾಗಿದೆ. ಆ ಮರಣ ಶಿಕ್ಷೆ ನೀವು ಸಹಿಸುವುದಿಲ್ಲವೆಂದು ತಿಳಿದು ನಿಮ್ಮ ಸ್ಥಾನದಲ್ಲಿ, ಅಂದರೆ ಮನುಷ್ಯರೆಲ್ಲರ ಸ್ಥಾನದಲ್ಲಿ ಸ್ವತಃ ಯೇಸುಕ್ರಿಸ್ತನೇ ಮರಣ ಹೊಂದಿದ್ರು. ಯಾಕೆ ಗೊತ್ತಾ?
ಮನುಷ್ಯನನ್ನು ತಾನು ಸೃಷ್ಟಿಸಿಕೊಂಡದ್ದರಿಂದ, ಆ ಮನುಷ್ಯ ಮಾಡಿರುವ ತಪ್ಪಿನಿಂದ ಮನುಷ್ಯನಿಗೆ ಶಿಕ್ಷೆ ಬರುವಂಥದ್ದಾಗಿರುವುದರಿಂದ, ಆತನು ಹೆತ್ತ ತಂದೆಯಾಗಿರುವುದರಿಂದ ಮಾಡಿದ್ದೇನೆಂದರೆ ತನ್ನ ಪ್ರಾಣವನ್ನೇ ಧಾರೆ ಎರೆದನು. ಆ ತಾಯಿ ತನ್ನ ಮಗನಿಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದರಿಂದಲೇ ತನ್ನ ಮಗನನ್ನು ಕಾಪಾಡಿಕೊಳ್ಳಬೇಕೆಂದು ತನ್ನ ಪ್ರಾಣವನ್ನೇ ಕೊಡುತ್ತಾಳೆ. ಅದಕ್ಕೆ ಕಾರಣವೇನು? ಹೆತ್ತ ಪ್ರೀತಿ. ಈ ವಾಸ್ತವ ತಿಳ್ಕೊಳ್ಳದೆ, ಈ ಸತ್ಯ ತಿಳುಕೊಳ್ಳಲಾರದೆ ಆ ಮಗ ತನ್ನ ತಾಯಿಗೆ ಎಷ್ಟೋ ದ್ವೇಷಿಸುತ್ತಾನೆ. ಯೇಸು ಕ್ರಿಸ್ತನು ಪ್ರಾಣ ಕೊಡುವಷ್ಟು ಮನುಷ್ಯನಿಗೆ ಪ್ರೀತಿಸಿದಾನೆಂದು, ಅದಕ್ಕಾಗಿಯೇ ತನ್ನ ಪ್ರಾಣವನ್ನೇ ಧಾರೆ ಎರಿದಾನೆಂದು ಈ ಲೋಕದಲ್ಲಿ ಬಹಳ ಜನ ತಿಳ್ಕೊಳ್ಳಲಾರದೆ ಯೇಸು ಕ್ರಿಸ್ತನನ್ನು ಕಂಡ್ರೆ ಆಗದವರು, ಯೇಸು ಕ್ರಿಸ್ತನನ್ನು ದ್ವೇಷಿಸುವಂಥವರು, ದೂಷಿಸುವಂಥವರು, ಇದು ಅಂಥವರ ಮತ ಇಂಥವರ ಮತ ಎಂದು ಹೇಳುತ್ತಾ ಜೀವಿಸುವವರು ಅನೇಕರಿದ್ದಾರೆ. ಇದು ಅಮೆರಿಕ ದೇಶದವರ ಮತ, ಬಿಳಿ ಚರ್ಮದವರ ಮತ ಎಂಬುದಾಗಿ ಭಾವಿಸುವಂಥವರು ಅನೇಕರಿದ್ದಾರೆ. ಆದರೆ ದಯವಿಟ್ಟು ಗಮನಿಸಿ, ಮತ ಆಗಿರಬಹುದು, ಕುಲ ಆಗಿರಬಹುದು, ಭಾಷೆ ಆಗಿರಬಹುದು, ಪ್ರಾಂತೀಯ ಭಿನ್ನಮತ, ಕುಲದ ಭಿನ್ನಮತ, ಇವುಗಳೆಲ್ಲ ಮನುಷ್ಯರೇ ನೇಮಿಸಿಕೊಂಡಿದ್ದಾರೆ. ದೇವರಿಗೆ ಯಾವ ಕುಲವಿಲ್ಲ, ದೇವರಿಗೆ ಯಾವ ಮತವಿಲ್ಲ, ದೇವರಿಗೆ ಪ್ರಾಂತೀಯ ಭಿನ್ನತೆ ಕೂಡ ಇಲ್ಲ. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಪ್ರಪಂಚದಲ್ಲಿ ಯಾವುದೇ ದೇಶದವರಾಗಿರಲಿ, ಯಾವುದೇ ಮತದವರಾಗಿರಲಿ, ಯಾವುದೇ ವಿಶ್ವಾಸದವರಾಗಿರಲಿ, ಬಿಳಿ ಚರ್ಮದವರಾಗಿರಲಿ, ಕಪ್ಪು ಚರ್ಮದವರಾಗಿರಲಿ, ಎಲ್ಲರನ್ನು ಸಮಾನವಾಗಿ ಪ್ರೀತಿಸುವಾತನೇ ದೇವರಾಗಿದ್ದಾನೆ. ಯೇಸು ಎಲ್ಲರನ್ನು ಸಮಾನವಾಗಿ ಪ್ರೀತಿಸಿದ್ದರಿಂದಲೇ ಎಲ್ಲರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ನಿಮ್ಮೆಲ್ಲರಿಗೂ ಒಂದು ಶುಭವಾರ್ತೆ. ಆ ಶುಭವಾರ್ತೆ ಯಾವುದೆಂದರೆ, ನಾವು ಮಾಡಿರುವಂತಹ ತಪ್ಪುಗಳ ನಿಮಿತ್ತ ನಮಗೆ ಬರಬೇಕಾದಂತಹ ಶಿಕ್ಷೆಯನ್ನೆಲ್ಲ ಯೇಸು ಕ್ರಿಸ್ತನು ವಹಿಸಿಕೊಂಡನು. ಆತನು ವಹಿಸಿಕೊಂಡು ಮರಣ ಹೊಂದಿರುವುದರಿಂದಲೇ ಶುಭ ಉಂಟಾಯಿತು. ಮಾನವರಿಗೆ ಶುಭ ಉಂಟಾಯಿತು. ಮಾನವ ಜಾತಿಗೆ ಶುಭ ಉಂಟಾಯಿತು. ಯಾವುದು ಆ ಶುಭವೆಂದರೆ, ಇನ್ಮೇಲೆ ಮನುಷ್ಯ ಮರಣ ಹೊಂದಿದ ನಂತರ ಮಾಡಿರುವ ತಪ್ಪುಗಳ ನಿಮಿತ್ತ ನರಕಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಇದು ಶುಭ. ಮನುಷ್ಯನನ್ನು ಸೃಷ್ಟಿಸಿದಂತಹ ದೇವರೇ ಮನುಷ್ಯನ ಸ್ಥಾನದಲ್ಲಿ ತನ್ನ ಸ್ವಂತ ಪ್ರಾಣವನ್ನೇ ಧಾರೆ ಎರೆದನು. ಇದನ್ನು ನೀವು ಅಂಗೀಕರಿಸಿದ್ರೆ ಸಾಕು, ಇದನ್ನು ನೀವು ಸ್ವೀಕರಿಸಿದ್ರೆ ಸಾಕು. ಈಗ ತಾನೇ ಹೇಳಿದೇನಲ್ಲವೇ, 10 ಲಕ್ಷ ರೂಪಾಯಿ ನೀವು ಸಾಲ ಮಾಡುವುದಾದರೆ, ಸಾಲ ಕೊಟ್ಟಂಥವನು ಬಂದು ನಿಮ್ಮ ಕಾಲರ್ ಹಿಡ್ಕೊಳ್ಳುವಾಗ, ಅದು 10 ಲಕ್ಷ ಆಗಿರ್ಬೋದು, 10,000 ಆಗಿರ್ಬೋದು, ಸಾಲ ಕೊಟ್ಟವನು ಬಂದಾಗ ನಿಮ್ಮ ಪ್ರಾಣ ಸ್ನೇಹಿತನೇನಾದರೂ ಬಂದು, ಅಯ್ಯೋ ನನ್ನ ಸ್ನೇಹಿತನು ಈ ಕಷ್ಟದಲ್ಲಿದ್ದಾನಲ್ಲವೇ ಎಂದು ಯೋಚಿಸಿ ಬಂದು 10 ಲಕ್ಷ ರೂಪಾಯಿಗಳನ್ನು ನಿಮ್ಮ ಪರವಾಗಿ ಆ ಸಾಲ ತೀರಿಸುವಾಗ ನೀವೇನ್ ಮಾಡಬೇಕು? ಅಂಗೀಕರಿಸಬೇಕು. ನೀವೇನ್ ಮಾಡಬೇಕು? 2 ಕೈಗಳನ್ನು ಜೋಡಿಸಿ, ಜೀವಿತಕಾಲವೆಲ್ಲ ನಾನು ನಿನಗೆ ಋಣಿಯಾಗಿರುತ್ತೇನೆ ಎಂದು ಹೀಗೆ ಕೃತಜ್ಞತೆ ತಿಳಿಯಪಡಿಸಬೇಕು. 10 ಲಕ್ಷ ರೂಪಾಯಿಗಿಂತಲೂ ಬಹುಶ್ರೇಷ್ಠವಾಗಿದೆ ನಿಮ್ಮ ಆತ್ಮ, ನಿಮ್ಮ ಜೀವಿತ. ನಿಮ್ಮ ಜೀವಿತವೇ ಅಪಾಯಕ್ಕೊಳಗಾಗುವಾಗ, ನೀವೇ ನರಕಕ್ಕೆ ಹೋಗುವಂಥವರಾಗಿರುವಾಗ, ಅಂತಹ ನಿಮ್ಮನ್ನು ದೇವರು ಪ್ರೀತಿಸಿ ಆ ನರಕ ಶಿಕ್ಷೆಯಿಂದ ನಿಮ್ಮನ್ನು ತಪ್ಪಿಸಿ ಆ ಶಿಕ್ಷೆಯನ್ನು ತನ್ನ ಮೇಲೆ ಹೊತ್ತುಕೊಂಡಿರುವಾಗ ನಾವು ಅಂಗೀಕರಿಸಲಾರದೆ ಹೇಗಿರಬೇಕು ಹೇಳಿ? ಕೃತಜ್ಞತೆಯುಳ್ಳವರಾಗಿ ದೇವರನ್ನು ನಂಬಲಾರದೆ ಹೇಗಿರಬೇಕು ಹೇಳಿ? ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಸತ್ತ ನಂತರ ನಾನು ನೇರವಾಗಿ ನರಕಕ್ಕೆ ಹೋಗಲು ಬಯಸುತ್ತೇನೆ ಅನ್ನುವಂಥವರಿರುವುದಾದರೆ ಒಮ್ಮೆ ಕೈ ತೋರಿಸಿ. ಯಾಕೆ ಹೀಗೆ ಕೇಳ್ತಿದ್ದೇನೆ ಗೊತ್ತಾ? ನರಕದಲ್ಲಿ ನಿಮ್ಮನ್ನು ನೋಡ್ಲಿಕ್ಕಾಗೋದಿಲ್ಲ, ಯಾಕೆಂದ್ರೆ ನಾನಲ್ಲಿರೋದಿಲ್ಲ. ಇವಾಗ್ಲೇ ನೋಡ್ತೇನೆ. ಯಾರಾದ್ರೂ ಇದ್ರೆ ಕೈ ತೋರಿಸಿ. ಕೈ ತೋರಿಸಿ. ಒಮ್ಮೆ ನಿಮ್ಮ ಹೆಂಡತಿ ಕೂಡ ನೋಡ್ತಾಳೆ. ಯಾರೊಬ್ಬರಿಗೂ ಇಷ್ಟ ಇಲ್ವಲ್ಲ? ಯಾರೊಬ್ಬರು ನರಕಕ್ಕೆ ಹೋಗಬೇಕೆಂದು ಆಶಿಸುವುದಿಲ್ವಲ್ಲ? ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಕೇಳ್ತೇನೆ. ನಮ್ಮಲ್ಲಿ ಎಷ್ಟು ಜನರಿಗೆ ಈ ಜೀವಿತ ಶಾಶ್ವತವಲ್ಲವೆಂದು, ಒಂದಲ್ಲ ಒಂದು ದಿವಸ ನಾವು ಮರಣ ಹೊಂದಬೇಕಾಗ್ತದೆಂದು, ಮರಣ ಹೊಂದಿದ ನಂತರ ಮಾಡಿರುವ ತಪ್ಪುಗಳ ನಿಮಿತ್ತ ನರಕಕ್ಕೆ ಹೋಗಲಾರದೆ ಕ್ರಿಸ್ತನು ಅನುಗ್ರಹಿಸುವ ಕ್ಷಮಾಪಣೆಯನ್ನು ಹೊಂದಿಕೊಂಡು ಪರಲೋಕದಲ್ಲಿ ಸುರಕ್ಷಿತವಾಗಿ ನಾನು ಜೀವಿಸಬೇಕು ಎಂದು ನಾನು ಆಸೆ ಪಡ್ತಿದ್ದೇನೆ ಎನ್ನುವಂಥವರಿರುವುದಾದರೆ ಕೈ ತೋರಿಸಿ. ಅಂಥವ್ರು ಯಾರಾದರೂ ಇರುವುದಾದ್ರೆ ಕೈ ತೋರಿಸ್ತೀರಾ? ಬನ್ನಿ, ಈಗ ನಾವು ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಪ್ರತಿಯೊಬ್ಬರು ಈ ಪ್ರಾರ್ಥನೆಯನ್ನು ನನ್ನೊಂದಿಗೆ ಹೇಳಬೇಕೆಂದು ಕೋರುತ್ತೇನೆ. ಯೇಸುವೇ, ನನ್ನನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದೀರಿ. ನನಗೋಸ್ಕರವೇ ಲೋಕಕ್ಕೆ ಬಂದಿದ್ದೀರಿ. ನಾನು ಮಾಡಿರುವ ತಪ್ಪುಗಳನ್ನು ಕ್ಷಮಿಸುವುದಕ್ಕಾಗಿ ನನಗೆ ಒಂದು ನೂತನ ಜೀವಿತ ಅನುಗ್ರಹಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೀರಿ. ನೀವು ಮಾಡಿರುವ ತ್ಯಾಗದಲ್ಲಿ ನಾನು ನಂಬಿಕೆ ಇಡುತ್ತೇನೆ. ನಾನು ಮಾಡಿರುವ ತಪ್ಪುಗಳಿಗಾಗಿ ಕ್ಷಮಾಪಣೆ ಬೇಡಿಕೊಳ್ತಿದ್ದೇನೆ. ನನ್ನನ್ನು ಮನ್ನಿಸು ದೇವರೇ. ಈ ಸಮಯದಲ್ಲಿ ನನ್ನನ್ನು ನಿಮ್ಮ ಮಗಳನ್ನಾಗಿ, ಮಗನನ್ನಾಗಿ ಅಂಗೀಕರಿಸಿರಿ ದೇವರೇ. ಒಂದು ವೇಳೆ ನಾನು ಮರಣ ಹೊಂದುವುದಾದರೆ
ಪರಲೋಕದಲ್ಲಿ ಕಾಣಿಸುವ ಭಾಗ್ಯ ದಯಪಾಲಿಸಿರಿ. ಈ ದಿನ ಮೊದಲುಗೊಂಡು ನನ್ನ ಹೃದಯದಲ್ಲಿ ನಿತ್ಯವೂ ನಿವಾಸಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. ದಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.